ಟಾಕ್ಸಿಕ್ ಸಿನಿಮಾನ ಬೆಳಿಗ್ಗೆ 6 ಗಂಟೆ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿದ್ದೀನಿ. ಬಟ್ ನಾವು 4 ವರ್ಷ ಏನು ವೆಯ್ಟ್ ಮಾಡ್ದೋ ಅದಕ್ಕಿಂತ ಒಂದು ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೋ ಅದಕ್ಕಿಂತ ಒಂದು ಸ್ಟೆಪ್ ಎಕ್ಸ್ಟ್ರಾನೇ ಸಿನಿಮಾ ಮಾಡಿದ್ದಾರೆ. ಕೆಲವೊಂದಷ್ಟು ಜನ ಹೇಳ್ತಾರೆ ಇವಾಗ ಟಾಕ್ಸಿಕ್ ಸಿನಿಮಾ ಚೆನ್ನಾಗಿಲ್ಲ, ನೆಗೆಟಿವ್ ರಿವ್ಯೂ ಹೊಡ್ಸರ್ಲಿ, ನೀವು ದುಡ್ಡು ಕೊಟ್ಟು ಎಷ್ಟೇ ನೆಗೆಟಿವ್ ಹೊಡ್ಸಿದ್ರು ಅದು ಹೈ ಆಗುತ್ತೆ ಹೊರತು ಟಾಕ್ಸಿಕ್ ಸಿನಿಮಾ ಲೋ ಅಂತೂ ಆಗಲ್ಲ ಗುರು. ಒಂದು ಥಿಂಕ್ ಮಾಡಿ ನೀವು ಗುರು, KGF ನ್ಯಾಷನಲ್ ಲೆವೆಲ್ ಗುರು, ಟಾಕ್ಸಿಕ್ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್. ಆ ರೇಂಜ್ಗೆ ಬಾಲಿವುಡ್ ಹಾಲಿವುಡ್ ರೇಂಜ್ಗೆ ಯೋಚನೆ ಮಾಡ್ಕೊಂಡು ಹೋಗಿ ಸಿನಿಮಾ ನೋಡಿ. ಅದನ್ನು ಬಿಟ್ಟು ನೀವು ಅಣ್ಣ ತಂಗಿ, ಒಂಥರ ಲವ್ ಸ್ಟೋರಿ, ಅಕ್ಕ ತಮ್ಮ ಅಥವಾ ಏನೋ ಅಪ್ಪ ಅಮ್ಮ, ಈ ಸರೌಂಡಿಂಗಲ್ಲಿ ಬಾವಿ ಕಪ್ಪಗಳಿರ್ತಾರಲ್ಲ ಆ ಥರ ಅದರಲ್ಲೇ ಗುಂಗಲ್ ಇದ್ದಾರೆ ಬ್ರೋ. ಇನ್ನು ಇವರು ಅದಕ್ಕೋಸ್ಕರ ಇವ್ರಿಗೆ ಟಾಕ್ಸಿಕ್ ಅರ್ಥ ಆಯ್ತಲ್ಲ. ನಮ್ಗಂತೂ ಗುರು ಸ್ಯಾಟಿಸ್ಫೈಡ್ ಆಗೈತೆ 100%. 4 ವರ್ಷ ಯಾಕೆ ಕಾಯ್ದ್ರು ಅಂದರೆ ಬಾಸು, ಯಾಕೆ ಲೇಟ್ ಮಾಡಿದ್ರು ಅಂದರೆ ಟಾಕ್ಸಿಕ್ ಮೂವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಒಂದೊಂದು ಸೀನ್ಗಳು, ಸ್ಕ್ರೀನ್ ಪ್ಲೇಗಳು ಸಿಕ್ಕಾಬಟ್ಟೆ ಸಖತ್ತ ಬಂದಿದೆ ಬ್ರೋ. ಯಾವ ಹಾಲಿವುಡ್ ಬಾಲಿವುಡ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲು. ಯಾಕಂದರೆ ನಿಮಗೆ ಗೊತ್ತು, ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಒಂದು 10 ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿನ ಆಡ್ಕೊತ ಇದ್ರು. ಏನು ಗುರು, ಕನ್ನಡದವ್ರು ಬಾವಿ ಕಪ್ಪೆ ಇದನ್ನ ಬಿಟ್ಟು ಮೇಲೆ ಬರಲ್ಲ ಅಂತೇಳಿ. ಇವತ್ತು ಅದೇ ಬಾಲಿವುಡ್ ಆ್ಯಕ್ಟರ್ಸ್ನ ಕರ್ಕೊಬಂದು ಕನ್ನಡ ಸಿನಿಮಾ ಮಾಡಿಸಿ ನಮ್ಮ ಯಶ್ ಅವ್ರು ಯಾವ ಥರ ಆ್ಯಕ್ಟಿಂಗ್ ಮಾಡ್ಸೋರು ನೋಡಿದಿರಲ್ಲ. ನಮ್ಮ ಬಾಸು ಒಂದಲ್ಲ ಒಂದು ದಿನ ಅವ್ರಿಗೆ ಉಜ್ಜುತ್ತಾರೆ ಅಂತ ಗೊತ್ತಿತ್ತು, ಆದರೆ ಈ ರೇಂಜಲ್ಲಿ ಉಜ್ಜುತ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸರಿಯಾಗಿ ಉಜ್ಜವ್ರೆ, ಸೀನಲ್ಲಿ ಮೂವಿಲೇ ಉಜ್ಜವ್ರೆ. ಬಟ್ ಇವ್ರಿಗೆ ಅರ್ಥ ಐತೆ ಅಲ್ಲ, ಕೆಲವೊಂದಷ್ಟು ಜನಕ್ಕೆ ಅರ್ಥ ಮಾಡ್ಕೊಳ್ರಿ. ಯಾಕೆ ನೀವು ಒಂದು ಏನೋ ಒಂದು ಹುಡುಗಿ ಸೀನ್ ಇತ್ತು ಅಥವಾ ಕಿಸ್ ಸೀನ್ ಇತ್ತು, ರೊಮ್ಯಾನ್ಸ್ ಸೀನ್ ಅಂದ ತಕ್ಷಣ ನೀವು ನೆಗೆಟಿವ್ ಫ್ಯಾಮಿಲಿ ನೋಡೋಂಗಿಲ್ಲ ಗುರು. ಒಂದು 3 ನಿಮಿಷ ಟ್ರೈಲರ್ ನೋಡಿ 3 ಅವರ್ ಮೂವಿ ಎಳಿತೀರ ಯಾರಾದರೂ? ಆಗಲ್ಲ. ಮಗಳ ಮುಖ ನೋಡೋ ನಾವು ರಮ್ಮನ ಭವಿಷ್ಯ ಹೇಳ್ತೀರ ಅವನಾದ್ರು. ನಿಮ್ಮ ಭವಿಷ್ಯನೇ ನಿಮ್ಗಳಿಗೆ ಗೊತ್ತಿರಲ್ಲ. ದಯವಿಟ್ಟು ಪ್ರತಿಯೊಬ್ಬರು ನೆಗೆಟಿವ್ ಕಮೆಂಟ್ ಹಾಕೋದನ್ನ ಬಿಟ್ಟು ಹೋಗಿ ಸಿನಿಮಾ ನೋಡು. ಸಿನಿಮಾ ನೋಡ್ಬಿಟ್ಟು ಬಂದು ಹೊರಗಡೆ ಮೀಡಿಯಾದವ್ರು ಇರ್ತಾರೆ, ಇಲ್ಲ ಬೈಟ್ಸವ್ರು ಇರ್ತಾರೆ, ಇಲ್ಲ ಸೆಲ್ಫಿ ವಿಡಿಯೋ ಥಿಯೇಟ್ರ್ ಹತ್ರ ಮುಂದೆ ಮಾಡಿ ಹಾಕು ನೀನು. ಅವಾಗ ಒಪ್ಕೊಂತೀನಿ ಗುರು ನೀ ಸಿನಿಮಾ ನೋಡಿದೆ ಅಂದ್ಬಿಟ್ಟು. ಯಾವುದೋ ಒಂದು ವೀಡಿಯೋ ನೋಡ್ಬಿಟ್ಟು ನನ್ನ ಮಕ್ಕಳು ಕೆಲವೊಂದಷ್ಟು ಜನ ಯಾಕೆ ಗೊತ್ತಾ ಬ್ರೋ, ಇವ್ರು ಗೌರಿಗಳು ನಮ್ಮ ಎಸ್ ಬಾಸ್ ಅವರು ಎಲ್ಲಿಗೂ ಬರಲ್ಲ, ಯಾವ ಕಾಂಟ್ರವರ್ಸಿಗೂ ಸಿಕ್ಕಾಕೊಳ್ಳಲ್ಲ. ಇವರು ಇವಾಗಲೇ ಬೆಳೆದು ಆ ರೇಂಜ್ಗೆ ಹೋಗೋರು ಯಾರ ಕೈಗೂ ಸಿಗ್ತಾ ಇಲ್ಲ. ಇನ್ನೂ ಬೆಳೆದು ಬಿಟ್ರೆ ಇವ್ರ ಕೈಗೆ ಸಿಗಲ್ಲ ಅಂತ ಚೆನ್ನಾಗಿ ಗೊತ್ತು. ಇದನ್ನ ಉರಿ ಇಟ್ಕೊಂಡು ಕೆಲವೊಂದಷ್ಟು ಜನ ಪೇಯ್ಡ್ ಕೊಟ್ಟು ನೆಗೆಟಿವ್ ಬರೆಸ್ತಾ ಇದ್ದಾರೆ. ಅರ್ಥ ಮಾಡ್ಕೊಂಬಿಡಿ. ನೀವು ಎಷ್ಟೇ ನೆಗೆಟಿವ್ ಬರೆದ್ರೂ ಟಾಕ್ಸಿಕ್ನ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ಬ್ರದರ್. ನೀವು ನೋಡಿದಿರಲ್ಲ ಫಸ್ಟ್ ಹಾಫಲ್ಲಿ ನಮ್ಮ ಬಾಸು ಎಲ್ಲ ಟಪೆ ಎಲ್ರಿಗೂ ಏನೇನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಎಲ್ರಿಗೂ ಕೊಟ್ಟವ್ರೆ ಗುರು. ಅದರಲ್ಲೂ ರುಕ್ಮಿಣಿ ವಸಂತ್ ಅವರು ನಮ್ಮ ಸಪ್ತಸಾಗರದಾಚೆ ಪುಟ್ಟಿನ ಸರಿಯಾಗಿ ಕೊಟ್ಟವ್ರೆ ಸೀನಲ್ಲಿ. ಅರ್ಥ ಆಯ್ತಾ? ನೀವು ಫುಲ್ ಮೂವಿ ನೋಡಿ ಗುರು, ಎಲ್ಲ ಸಖತ್ತಾಗೈತೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಯೋಚನೆ ಮಾಡಿ, ಬಾಲಿವುಡ್ ಹಾಲಿವುಡ್ ರೇಂಜ್ಗೆ ಯೋಚನೆ ಮಾಡಿ. ನೀವು ಏನು ಕದ್ದು ಮುಚ್ಚಿ ವೆಬ್ ಸೀರೀಸ್ಗಳಲ್ಲಿ ಹಿಂದಿ ಇಂಗ್ಲೀಷಲ್ಲಿ ನೋಡ್ತಾ ಇದ್ದೀರಿ, ಅದನ್ನು ಟಾಕ್ಸಿಕ್ ಸಿನಿಮಾದಲ್ಲೇ ಇದೆ ಸ್ವಾಮಿ. ಅದಕ್ಕಿಂತ ಏನು ದೊಡ್ಡ ಅಸಹ್ಯ ಏನಿಲ್ಲ ಗುರು. ಅದು ಅವರೇಜಾಗಿ ತೆಗ್ದವ್ರೆ. ಬಂದು ನೋಡ್ರಿ ಸಿನಿಮಾನ. ಅದನ್ನು ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಅಷ್ಟು ಅಸಹ್ಯವಾಗಿದೆ ಟಾಕ್ಸಿಕ್, ಸ್ಟೋರಿ ಇಲ್ಲ ಗುರು. ಸ್ಟೋರಿ ಚೆನ್ನಾಗಿಲ್ಲ ಅಂದರೆ ನಯನಾತಾರ್ ಅವರು ಮತ್ತು ಕಿಯಾರಾ ಅಡ್ವಾನಿ ಅವರು ಅವರೆಲ್ಲ ಒಪ್ಕೊಂತ ಇದ್ರ. ಅವರೆಲ್ಲ ಅವ್ರವ್ರ ಇಂಡಸ್ಟ್ರಿಗೆ ಟಾಪ್ ಗುರು. ಅವರೆಲ್ಲ ಒಪ್ಕೊಂತ ಇದ್ರ. ದುಡ್ಡುಗಾಸೆ ಬಿದ್ದು ಬರ್ತಾರೆ ಅವರೆಲ್ಲ. ಚಾನ್ಸೇ ಇಲ್ಲ ಬ್ರದರ್. ಸ್ಟೋರಿ ಎಲ್ಲ ಸಖತ್ತಾಗೈತೆ. ಕೆಲವೊಂದಷ್ಟು ಜನ ನೆಗೆಟಿವ್ ಮಾಡ್ತಾವ್ರೆ ಹೊರತು ಟಾಕ್ಸಿಕ್ ಸಿನಿಮಾ ಸೋಲ್ಸೋಕ್ಕೆ ಯಾವ ಒಂದು ಕೈಲೂ ಸಾಧ್ಯ ಇಲ್ಲ. ಆಮೇಲೆ ಸ್ವಲ್ಪ ಜನ ಹೇಳ್ತಾಯಿದ್ರು ಹಂಗೆ ಮಾಡಿಬಿಡ್ತೀನಿ, ಟಾಕ್ಸಿಕ್ನ ನಿಲ್ಲಿಸ್ಬಿಡ್ತೀನಿ. ನಿಮಗೆ ತಾಕತ್ ಅನ್ನೋದಿದ್ದರೆ ಟಾಕ್ಸಿಕ್ ಸಿನಿಮಾನ ತಡೀರಿ. ಅರ್ಥ ಆಯ್ತಾ? ಇವಾಗ ಭಾನುವಾರ ತನಕ ಬುಕ್ ಆಗಿದೆ, ಎಲ್ಲ ಹೌಸ್ಫುಲ್ ಆಗಿದೆ ಬ್ರದರ್. ಯಾವನ್ ಕಲ್ಲಾರು ತಡೆಯೋಕ್ಕಾಯ್ತಾಯ್ತಾ? ಈ ನೆಗೆಟಿವ್ ಹಾಕೋ ನನ್ನ ಮಕ್ಕಳಿಗೆ ಇದೇ ಆನ್ಸರು. ಹೋಗ್ಬಿಟ್ಟು ನಿಮ್ಗೆ ಕರೆಕ್ಟಾಗಿ ಇದ್ದರೆ ನನ್ನ ಮಕ್ಕಳ ನೀವೆಲ್ಲ ಹೋಗಿ ಬುಕ್ ಮೈ ಶೋ ಚೆಕ್ ಮಾಡ್ಕೊಳ್ಳಿ. ಪರ್ ಅವರ್ಗೆ 50,000 ಟಿಕೆಟ್ ಬುಕ್ ಆಯ್ತೈತೆ ಬ್ರದರ್. ಇವ್ರಿಗೆ ತಾಕತ್ ಇದೆಯಾ? ಇವ್ರಿಗೆ ನೋಡೋ ಯೋಗ್ಯತೆಯೂ ಇಲ್ಲ, ರಿವ್ಯೂ ಕೊಡೋ ಯೋಗ್ಯತೆಯೂ ಇಲ್ಲ, ಒಬ್ಬ ಹೀರೋನ ಬೆಳೆಸ್ಬೇಕನ್ನೋ ಯೋಗ್ಯತೆಯೂ ಇಲ್ಲ. ಟಾಕ್ಸಿಕ್ ಅನ್ನೋದು ಒಂದು ಸಿನಿಮಾ ಅಲ್ಲ ಬ್ರದರ್, ಕರ್ನಾಟಕದ ಒಂದು ದಂತಕತೆ, ಒಂದು ರೆಸ್ಪಾನ್ಸಿಬಿಲಿಟಿ ಕನ್ನಡಿಗರದು. ಯಾಕಂದರೆ ಇದೊಂದು ಸಿನಿಮಾ ಗೆದ್ದರೆ ಮತ್ತೆ ಇಡೀ ಪ್ರಪಂಚ ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡುತ್ತೆ, ಸ್ಯಾಂಡಲ್ವುಡ್ಗೆ ನಮಸ್ಕಾರ ಹೊಡೆಯುತ್ತೆ. ಗುರು ನಾನು ಹೇಳಲ್ವಾ, ನಮ್ಮ ಕನ್ನಡ ಸಿನಿಮಾಗೆ ಕನ್ನಡಿಗರೇ ಶತ್ರು ಗುರು. ಕೆಲವೊಂದಷ್ಟು ಜನ ಇವಾಗ ನಮ್ಮ ಸಿನಿಮಾ, ಕನ್ನಡ ಸಿನಿಮಾನ ನೋಡಿ ಬೇರೆ ರಾಜ್ಯದಲ್ಲೆಲ್ಲ ತುಂಬ ಹೊಗಳ್ತಿದ್ದಾರೆ, ಬಟ್ ನಮ್ಮಲ್ಲೇ ನೆಗೆಟಿವ್ ಆಗ್ತಿದೆ. ಅದು ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಪೇಯ್ಡ್ ರಿವ್ಯೂ ಮಾಡಿಸ್ತಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ ಬ್ರದರ್, ನಮ್ಮ ಬಾಸ್ನ ಅದ್ರಿಸ್ತೀನಿ ಅಂತ ಬಂದವರೆಲ್ಲ ಯಾವತ್ತೋ ಉದ್ರೋದ್ರು. ಇನ್ನೂ ಯಶ್ ಅವ್ರನ್ನ ಕೆಳಗಡೆ ಬೀಳಿಸ್ತೀನಿ ಅನ್ನೋದೆಲ್ಲ ಅವ್ರ ಅಪ್ಪನಾಣೆ ಸುಳ್ಳು. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಯಾಕೆ ನೆಗೆಟಿವ್ ಹೊಡಿತೀರಾ? ನೆಗೆಟಿವ್ ಹೇಳೋರು ಅಷ್ಟೇ. ನೀವು ಕರೆಕ್ಟಾಗಿದ್ದರೆ ಆಯಿತಾ, ನೀವು ನೆಗೆಟಿವ್ ಹೊಡಿತೀರಾ. ಸಿನಿಮಾ ನೋಡಿದ್ದೀರಾ, ಸಿನಿಮಾ ಅರ್ಥ ಆಗೈತಾ ಫಸ್ಟ್ ಆಫ್ ಆಲ್ ನಿಮಗೆ? ಕೆಲವೊಂದಷ್ಟು ಜನ ಅನ್ಎಜುಕೇಟೆಡ್ ನನ್ನ ಮಕ್ಳು ಇರ್ತವೆ, ಅವಕ್ಕೆ ಸಿನಿಮಾ ಅರ್ಥ ಆಗಲ್ಲ, ತಲಾ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ. ಎಷ್ಟು ಅವ್ರು ಎಷ್ಟು ಕ್ಯಾರೆಕ್ಟ್ರಲ್ಲಿ ಮಾಡೋರಂತ ಅವನ್ನಾರು ಕೇಳ್ಬಿಡ್ರಿ ನೆಗೆಟಿವ್ ಹಾಕಿರೋನಿಗೆ. ಇಲ್ಲ ಯಾವ ಥಿಯೇಟ್ರ್ ಹತ್ರನಾದರೂ ಹೋಗ್ಬಿಟ್ಟು ಹೇಳೋನು ಅವನು ಸಿನಿಮಾ ನೋಡಿ ಪೋಸ್ಟ್ ಹಾಕಂತಾರೆ ಬರೋದು. 200-300ಕ್ಕೆ ಅವ್ನು ನಕ್ಕ ನೆಗೆಟಿವ್ ಮಾಡೋದು ನನ್ನ ಮಕ್ಕಳು. ನಿಮಗೆ ಅಷ್ಟು ಇರ್ಬೇಕಾದ್ರೆ 500-600 ಕೊಟ್ಟು ಸಿನಿಮಾ ನೋಡೋರು ನಾವು. ನಮಗೆ ಎಷ್ಟು ಇರಬೇಕು? 500 ಕೋಟಿ 600 ಕೋಟಿ ಸಿನಿಮಾ ಮಾಡ್ತಾರೆ, ಅವ್ರಿಗೆ ಎಷ್ಟು ಇರಬೇಕು ಬ್ರದರ್? ದೇವರಾಣೆ ಹೇಳ್ತೀನಿ, ಯಾರೂ ಕೂಡ ನೆಗೆಟಿವ್ ಮಾತಾಡಬೇಡ್ರಿ. ಅರ್ಥ ಆಯ್ತಾ? ಓಕೆ.